ಪ್ರಮುಖವಾದಂಥ ವಿಷಯ ದೇಶದಲ್ಲಿ ಪ್ರಮುಖವಾದಂಥ ಒಂದು ಚರ್ಚೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಮೊನ್ನೆ ದಿನ ಇತ್ತೀಚೆಗೆ ಕೇಂದ್ರ ಸರ್ಕಾರ 3 ದಿನಗಳ ವಿಶೇಷ ಲೋಕಸಭೆಯ ಅಧಿವೇಶನವನ್ನ ಕರೆದು 3 ಪ್ರಮುಖವಾದ ಬಿಲ್ಗಳನ್ನ ಮಂಡನೆ ಮಾಡಿದ್ರು. ಆರ್ಟಿಕಲ್ 131 ಅಮೆಂಡ್ಮೆಂಟ್ ಅನ್ನು ಇವತ್ತು ಪ್ರಮುಖವಾಗಿ ತರ್ತಕ್ಕಂಥದ್ದು. ಯೂನಿಯನ್ ಟೆರಿಟರಿ ಬಿಲ್ ಇರಬಹುದು ಮತ್ತು ವುಮೆನ್ ರಿಸರ್ವೇಷನ್ ಬಿಲ್ ಇರಬಹುದು, ಡಿಲಿಮಿಟೇಷನ್ ಬಿಲ್. ಈ ಒಂದು ಬಿಲ್ಲನ್ನು ಸಂಪೂರ್ಣವಾಗಿ ಲೋಕಸಭೆಯಲ್ಲಿ ವಿಫಲಗೊಳಿಸಿದ್ದೇವೆ ಅಂತಕ್ಕಂಥ ಒಂದು ಆನಂದವನ್ನು ಪಡೆದಂಥದ್ದನ್ನು ಇವತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮೊನ್ನೆಯ ಒಂದು ವಿಶೇಷವಾಗಿ ಈ ಒಂದು ದೇಶದಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ರಿಸರ್ವೇಶನ್ ಕೊಡ್ತಕ್ಕಂಥದ್ದು ವಿಧಾನಸಭೆ ಮತ್ತು ಲೋಕಸಭೆನಲ್ಲಿ 33% ಮೀಸಲಾತಿಯನ್ನ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಚರ್ಚೆ ಇದ್ದಂಥದನ್ನ ಆ ಬಿಲ್ಲನ್ನು ವಿಫಲಗೊಳಿಸಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಏನು ಮಂಡನೆ ಮಾಡಿದೆ. ಈ 33% ವಿಷಯ ಪ್ರಾರಂಭ ಆದಂಥದ್ದು ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ. 1996ರಲ್ಲಿ ಪ್ರಾರಂಭ ಆದಂಥದ್ದು. 1996ರಲ್ಲಿ ಬಿಲ್ ಮಂಡನೆ ಆದಂಥದ್ದಿದೆ. ಕ್ವಶನ್ ಅವರನ್ನ ಮುಂದೂಡಿ ಅವತ್ತು ಬಿಲ್ಲನ್ನ ಚರ್ಚೆಗೆ ಸಂಘ ಅವರು ಅವತ್ತು ಅಧ್ಯಕ್ಷರು ಅವರ ಚರ್ಚೆಗೆ ಅವಕಾಶ ಕಲ್ಪಿಸಿಕೊಟ್ರು. ಆಗ ನಡೆದಂತ ಕೆಲವು ಘಟನೆಗಳನ್ನ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ. ಆಗಲೂ ಸಹ ಯಾವ ರೀತಿ ವಿರೋಧಗಳಾಯಿತು. ನಂತರ ಕಾಂಗ್ರೆಸ್ ಆಗಿನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಮುಂದೆ ಬಂದಂತ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಿದಂಥದ್ದು, ಇದೆಲ್ಲ ನಡೆದ ನಂತರ ವಾಜಪೇಯಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಆಗಲೂ ಸಹ ಈ 33% ಮಹಿಳೆಯರಿಗೆ ಮೀಸಲು ಕೊಡ್ತಕ್ಕಂಥದ್ದು ಲೋಕಸಭೆಯಲ್ಲಿ ಬಂದಾಗ ಆಗಲೂ ಈ 33% ಕೊಡ್ತಕ್ಕಂಥದ್ದನ್ನು ವಿರೋಧ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ. ಆಗಲೂ ಸಹ ನಂತರ 10 ವರ್ಷ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆಸಿದ್ರು. ಆ 10 ವರ್ಷದಲ್ಲೂ ಸಹ 33% ಮೀಸಲಾತಿಯನ್ನ ಕೊಡ್ತಕ್ಕಂಥದ್ರಲ್ಲಿ ಕಾಂಗ್ರೆಸ್ನ ನಡವಳಿಕೆ ಇವತ್ತು ನಮ್ಮ ರಾಜಕೀಯದ ಇತಿಹಾಸದಲ್ಲಿಯೂ ಕಾಣ್ತೀವಿ. ಅವರು ಎಂದೂ ಸಹ ಮಹಿಳೆಯರ ಪರವಾಗಿ ಅವರಿಗೆ ಯಾವೊಂದು ಅವರ ರೈಟ್ಸ್ನ ನಾವು ಕೊಡಬೇಕು, ಅವರ ಹಕ್ಕದು. ಇವತ್ತು ದೇಶದಲ್ಲಿ ಹಲವಾರು ರಂಗದಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವತ್ತು ಮಹಿಳೆಯರು ಎಲ್ಲ ಒಂದು ಸೆಕ್ಟರ್ನಲ್ಲೂ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಸಾಬೀತು ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ರಾಜ್ಯದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ವ್ಯವಸ್ಥೆ ಬಂದಿದೆ. ಯಶಸ್ವಿಯಾಗಿ ಮೀಸಲಾತಿಯ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಹಲವಾರು ರಾಜ್ಯಗಳಲ್ಲಿ.
ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 2023 ಈ ಒಂದು ವುಮೆನ್ ರಿಸರ್ವೇಶನ್ ಬಿಲ್ ಅನ್ನ ಪಾಸ್ ಮಾಡಿದಂಥದ್ದೇನಿದೆ, ನಾರಿ ಶಕ್ತಿ ರಿಸರ್ವೇಶನ್ ಬಿಲ್ ಅನ್ನ ಮಾಡಿರ್ತಕ್ಕಂಥ ಆ 23ರಲ್ಲಿ ಏನದು ಲೋಕಸಭೆಯಲ್ಲಿ ಯಶಸ್ವಿಯಾಗಿ ಬಿಲ್ ಪಾಸ್ ಆಯಿತು. 2024ರ ಲೋಕಸಭೆ ಚುನಾವಣೆಗೆ ಸಮಯದ ಅಭಾವ, ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಟ್ ಮಾಡತಕ್ಕಂಥದ್ದಕ್ಕೂ ಸಮಯದ ಅಭಾವದಿಂದ ಮಾಡ್ಲಿಕ್ಕಾಗಿರಲಿಲ್ಲ. ಅದರಿಂದ 24ಕ್ಕೆ ರಿಸರ್ವೇಶನ್ ಅನ್ನ ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ಚುನಾವಣೆ 24ರ ಚುನಾವಣೆ ನಂತರ ಏನು ಮೊನ್ನೆ ಈ ಒಂದು ಡಿಲಿಮಿಟೇಷನ್ ಫಾರ್ಮೇಶನ್ ಮಾಡಬೇಕು ಅಂತಕ್ಕಂಥದಕ್ಕೆ ಕಮಿಷನ್ ಬಿಲ್ ತಂದರು. ಅದರ ಮುಖಾಂತರ ಈಗಾಗಲೇ ದೇಶದಾದ್ಯಂತ ಜನಗಣತಿಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. 2027ನೇ ಇಸ್ವಿಯ ಒಳಗೆ ಈ ಜನಗಣತಿಯನ್ನ ಸಂಪೂರ್ಣಗೊಳಿಸಿ ಕಾರ್ಯವನ್ನು, ಅದ್ರ ಜೊತೆಯಲ್ಲಿ ಸೈಮಲ್ಟೇನಿಯಸ್ಲಿ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಅನ್ನು ರಚನೆ ಮಾಡಿ 2029ರ ಲೋಕಸಭೆ ಚುನಾವಣೆಗೆ 27 ಡೆಡ್ ಲೈನ್ ಕೊಟ್ಟಿದ್ರು. ಇದೆರಡು ಜನಗಣತಿ ಮತ್ತು ಡಿಲಿಮಿಟೇಷನ್ ಬೌಂಡ್ರಿ ಫಿಕ್ಸ್ ಮಾಡ್ತಕ್ಕಂಥದಕ್ಕೆ ತೀರ್ಮಾನ ಮಾಡಲಿಕ್ಕೆ ತಂದಂತ ಬಿಲ್. ಇದರ ಮುಖಾಂತರ 29ರ ಚುನಾವಣೆಗೆ ಮೀಸಲಾತಿಯ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು, ನಾರಿ ಶಕ್ತಿ ಮೀಸಲಾತಿಯನ್ನು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದ್ದಂತೆ. ಇಲ್ಲಿ ಮೊನ್ನೆ ದಿನ ಈ ಬಿಲ್ಲನ್ನ 3 ಬಿಲ್ಲನ್ನ ಇವತ್ತು ಸ್ಥಗಿತಗೊಳಿಸ್ತಕ್ಕಂಥದ್ದು 2/3 ಮೆಜಾರಿಟಿ ಸಿಗದೇ ಇದ್ದಂತ ಹಿನ್ನೆಲೆ ಇದು ಒಂದು ನಿಮ್ಗೆ ಗಮನಕ್ಕೆ ತರ್ತೇನೆ. ಬಹುಶಃ ಮಾರ್ಚ್ 19-20ನೇ ತಾರೀಕು ಇರಬೇಕು. ಕೇಂದ್ರ ಸರ್ಕಾರ ಅಮಿತ್ ಶಾ ಅವರ ನೇತೃತ್ವದಲ್ಲೇ ಎಲ್ಲಾ ಪಕ್ಷಗಳ ಒಂದು ಸಭೆ ಕರೀತಾರೆ. ಅವರ ಎಲ್ಲ ಪಕ್ಷಗಳ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಎಲ್ಲರಲ್ಲೂ ಒಂದು ಕಾನ್ಫಿಡೆನ್ಸ್ ಮೂಡಿಸಿ ಇದರ ಸಾಧಕ ಬಾಧಕಗಳು ಏನಿದೆ ಇಲ್ಲಿ ಎಲ್ಲವನ್ನ ಅವರು ವಿವರಣೆ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲೇ ಒಂದು ಸಭೆ ಕರೀತಾರೆ. ಆ ಸಭೆಯಲ್ಲಿ DMK ಅವರು ಭಾಗವಹಿಸ್ತಾರೆ, SP ಅವರು ಭಾಗವಹಿಸ್ತಾರೆ. ಆ ಸಭೆಯಲ್ಲಿ ಇವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಮಿತ್ ಶಾ ಅವರು, DMK ಅವರು ಆ ಸಭೆಯಲ್ಲಿ ಅಮಿತ್ ಶಾ ಅವರು ಏನು ಈ ಒಂದು ಡಿಲಿಮಿಟೇಷನ್ ಇಂದ ಮತ್ತು ಈ ವುಮೆನ್ ರಿಸರ್ವೇಶನ್ ಅಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಡಿಲಿಮಿಟೇಷನ್ ಅಲ್ಲಿ ಎಲ್ಲ ರೀತಿಯ ಒಂದು ಗೌರವ ದೊರಕತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಒಂದು ಡಿಲಿಮಿಟೇಷನ್ ಮುಖಾಂತರ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತಕ್ಕಂಥ ಎಲ್ಲ ಮಾಹಿತಿ ಇಡ್ತಾರೆ. ಆ ಸಭೆಯಲ್ಲಿ ನಡೆದಂತ ಸಂದರ್ಭದಲ್ಲಿ DMK ಅವರು ಕನ್ವಿನ್ಸ್ ಆಗ್ತಾರೆ. SP ಅವರು ವಿರೋಧ ಮಾಡಲ್ಲ. ಇದು ನಡೆದಂತ ಘಟನೆ. ಅದಾದ ನಂತರ ಒಂದು ಕೆಲವು ದಿವಸದಲ್ಲಿ 2-3 ದಿವಸದಲ್ಲಿ ಸ್ಟಾಲಿನ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಅವರ ಹೇಳಿಕೆ, ನೀವು ಈ ಒಂದು ಸೆಷನ್ ಅನ್ನ ಈ ಬಿಲ್ಗಳನ್ನ ಪಾಸ್ ಮಾಡಲಿಕ್ಕೆ ಜೂನ್ ತಿಂಗಳಿನಲ್ಲಿ ಸಭೆ ಕರೀರಿ ಅಂತ ಹೇಳ್ತಾರೆ. ಲೋಕಸಭೆನ ಜೂನ್ ತಿಂಗಳಲ್ಲಿ ಸಭೆ ಕರೀರಿ ಅಂತ ಯಾಕೆ ಹೇಳಿದ್ರು ಸ್ಟಾಲಿನ್ ಅವರು? ಅವ್ರಿಗೆ ಕನ್ವಿನ್ಸ್ ಆಗಿದ್ರು ಈ ಬಿಲ್ಲಿಂದ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿ. ಬಟ್ ಅವ್ರ ಮನಸ್ಸಿನಲ್ಲಿ ಈಗ ತಂದ್ರೆ ಬಿಜೆಪಿಯವರಿಗೆ ಇಲ್ಲಿ ಅಪರೆಂಡ್ ಆಗ್ಬಿಡುತ್ತೋ, NDAಗೆ ಅಪರೆಂಡ್ ಆಗುತ್ತೋ, ಇದು ಅವರಲ್ಲಿ ಭಯ. ಅದರಿಂದ ಅವರು ಜೂನ್ ತಿಂಗಳಿಗೆ ಸೆಷನ್ ಕರೆ ಇರ್ತಕ್ಕಂಥದ್ದಕ್ಕೆ ಮನವಿ ಮಾಡ್ತಾರೆ. ನಂತರ ಹೇಳ್ತಾರೆ, ಅದಾದ್ಮೇಲೆ
ಇವತ್ತೇನು ಕೇಂದ್ರ ಸರ್ಕಾರ ಈ ಬಿಲ್ ಅನ್ನು ಪಾಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಸದರ್ನ್ ಪಾರ್ಟ್ಗೆ ಇಂಡಿಯಾದಲ್ಲಿ ಸದರ್ನ್ ರೀಜನ್ ಇರ್ತಕ್ಕಂಥ ಸ್ಟೇಟ್ಗಳ ಮೇಲೆ ಅನ್ಯಾಯ ಆಗ್ತದೆ. ನಮಗೆ ಲೋಕಸಭೆಯಲ್ಲಿ ಸಂಖ್ಯೆ ಕಡಿಮೆ ಆಗ್ತದೆ, ನಮ್ಗೆ ಇದು ಅನ್ಯಾಯ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ವಿರೋಧ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ DMK ಪಕ್ಷ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ತಮಿಳುನಾಡಿನಾದ್ಯಂತ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಇದೆಲ್ಲ ಅವರು ಹೇಳಿರ್ತಕ್ಕಂಥದ್ದು ನೀವು ಕಂಡಿದ್ದೀವಿ. ಪ್ರಾರಂಭಿಕ ಹಂತದಲ್ಲಿ ಜೂನ್ ತಿಂಗಳಿಗೆ ಲೋಕಸಭೆ ಕರೀರಿ ಅಂತ ಹೇಳಿದಂಥವ್ರು, ಆಗ ಅವ್ರೇನು ಹೇಳಲ್ಲ ವಿರೋಧ, ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಲ್ಲ. ಯಾಕೆಂದ್ರೆ ಬಹಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಹೇಳ್ತಾನೆ, 50% ನಾವು ಯಾವೊಂದು ಪಾಪ್ಯುಲೇಷನ್ ಆಧಾರದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಸಂಶಯ ಇದೆ, ನಾವು ಫರ್ಟಿಲಿಟಿನಲ್ಲಿ ಮತ್ತು ಜನಸಂಖ್ಯೆ ಕಡಿತಗೊಳಿಸ್ತಕ್ಕಂಥದ್ರಲ್ಲಿ ನಾವು ಬಹಳ ಎಫರ್ಟ್ ಹಾಕಿದ್ದೇವೆ, ಅದಕ್ಕೆ ನಮ್ಗೆ ಅನ್ಯಾಯ ಆಗ್ತಿದ್ದು ಪಾಪ್ಯುಲೇಷನ್ ವೈಸ್ ನಾವು ತಗೊಂಡಾಗ ಅಂತಕ್ಕಂಥದ್ದು ಅವ್ರಿಗೇನು ಭಯ ಇತ್ತು. ಅವರು ಎಕ್ಸ್ಪ್ಲೈನ್ ಮಾಡಿ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲ್ ದೊರಕ್ತದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಬಿಗಿನಿಂಗ್ ಇಂದ ಹೇಳಿದ್ದಾರೆ. ಲೋಕಸಭೆಯಲ್ಲೂ ಬಹಳ ಸ್ಪಷ್ಟವಾಗಿ ಕಮಿಟ್ ಮಾಡಿದ್ದಾರೆ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತದೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಹೇಳದ ಮೇಲೂ ಈ ಒಂದು ಬಿಲ್ಗಳನ್ನ ಇವತ್ತು ಪಾಸ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್ಸು, TMC, DMK ಇವರೆಲ್ಲ ಏನು ವಿರೋಧ ಮಾಡಿದ್ದಾರೆ, ಇದು ದೇಶದ ಮಹಿಳೆಯರಿಗೆ ಮಾಡಿದಂಥ ಅಗೌರವ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳಿಂದ ಎಲ್ಲರೂ ಸಹ ಇವತ್ತಿನ ಚರ್ಚೆ ಮಾಡ್ತಾ ಇದ್ದಾರೆ. ಅದು ನಿಜವಾದಂಥ ಒಂದು ಮಹಿಳೆಯರಿಗೆ ಯಾವ ರೀತಿ ಇವರು ಮೀಸಲಾತಿ ಕೊಡ್ತಕ್ಕಂಥದ್ದು ದ್ರೋಹ ಮಾಡಿದ್ದಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಈಗಾಗಲೇ ಇವತ್ತು ನಾನು ಒಬ್ಬ ದಕ್ಷಿಣ ರಾಜ್ಯಗಳಿಂದ ಬಂದಂತ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ನಾನು DMK ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ದಕ್ಷಿಣ ರಾಜ್ಯಗಳಿಗೆ ದೊರಕಂತ ನ್ಯಾಯವನ್ನ ಇವತ್ತು ಸಂಪೂರ್ಣವಾಗಿ ಅದನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ತಮಿಳುನಾಡಿಗೆ ಈಗೇನು 39 ಸ್ಥಾನ ಇದ್ದಾರೆ, 59 ಸ್ಥಾನವನ್ನ ತಮಿಳುನಾಡಿಗೆ ಕೊಡ್ತಕ್ಕಂಥದ್ದು ಮತ್ತು ಕರ್ನಾಟಕಕ್ಕೆ 28 ಇರೋದು 42, ಆಂಧ್ರ ಪ್ರದೇಶಕ್ಕೆ ಈಗಿರ್ತಕ್ಕಂಥ ಇದರಲ್ಲೂ ಅಲ್ಲೂ ಸಹ 19 ಅಲ್ಲ, ಇದು ಜಾಸ್ತಿ ಇದೆ. ಆಂಧ್ರ ಪ್ರದೇಶ 38 ಸ್ಥಾನ ಏನಿತ್ತು, 33 ಇಲ್ಲ, ತಪ್ಪಾಯ್ತು. ಆಂಧ್ರ ಪ್ರದೇಶ 25 ಇರ್ತಕ್ಕಂಥದ್ದು 38, ಅಲ್ಲಿಂದ ತೆಲಂಗಾಣ 17 ಇದ್ದಿದ್ದು 26 ಸ್ಥಾನ ದೊರಕ್ತಾ ಇದೆ ಈಗಿನ ಪ್ರಕಾರ 50-50 ರೇಷಿಯೋದಲ್ಲಿ. ಈವನ್ ಒಂದು ಇದ್ರ ಪ್ರಕಾರನು ಇನ್ನೊಂದು ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದು, ಇಲ್ಲಿ ಈಗಿರ್ತಕ್ಕಂಥ ಸೀಟು ಕರ್ನಾಟಕದಲ್ಲಿ 28 ಏನಿದೆ, ಈ 543 ಸ್ಥಾನಗಳ ಏನಿರ್ತಕ್ಕಂಥ ಪರ್ಸೆಂಟೇಜ್ ನಾವು ತಗೊಂಡಾಗ 5.15% ಏನಿತ್ತು, ಈಗ 42ಕ್ಕೆ ಏರಿಕೆ ಆಗೋದೇನಿದೆ 5.14%, ಅಂದ್ರೆ 0.01% ಮೈನಸ್ ಆಗಿದೆ ಕರ್ನಾಟಕಕ್ಕೆ. ಆಂಧ್ರ ಪ್ರದೇಶಕ್ಕೆ 4.60 ಇದ್ದಿದ್ದು 4.65 ಆಗಿದೆ. ಆ ಲೆಕ್ಕದ ಪರ್ಸೆಂಟ್ 50 ನಮ್ಮ ಇದರ ಲೆಕ್ಕದಲ್ಲಿ ತಗೊಂಡ್ರು, ಅಂದ್ರೆ 816 ಹೋದ್ರೆ
543ನಲ್ಲಿ 5.15 ಇದೆ ಅದು ಕರ್ನಾಟಕ. 816 ಹೋದ್ರೆ 5.14% ಬರುತ್ತೆ. ಆಂಧ್ರಾಗೆ 543 ಸೀಟಿನ ಲೆಕ್ಕ ತಗೊಂಡಾಗ 4.6 ಇದೆ. 816 ಸೀಟ್ ಹೋದಾಗ 4.65 ಹೋಗುತ್ತೆ, ರೈಸ್ ಆಗಿದೆ. ತೆಲಂಗಾಣ 3.13 ಏನಿದೆ ಈಗ ಅದು 3.18 ಹೋಗುತ್ತೆ. ತಮಿಳುನಾಡು 7.18 ಏನಿದೆ 7.23 ಹೋಗ್ತಿದೆ. ಕೇರಳ 3.68 ಇದ್ದಿದ್ದು 3.67 ಇದೆ. ಇದು ಈ ರೀತಿಯ ಒಂದು ಏರಿಕೆ ಏನಿದೆ ಉತ್ತರ ಪ್ರದೇಶದ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ನಮಗೆ ಬಹಳ ಕಡಿಮೆ ಆಗೋಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮಿಳುನಾಡು DMK ಅವರು ಏನು ಇವತ್ತು ವಿರೋಧ ಮಾಡಿದ್ದಾರೆ, ಇದು ಮುಂದಿನ ದಿನಗಳಲ್ಲಿ ನಮಗೆ ದೊರಕಿದ್ದಂತ ಈ ಒಂದು ಅವಕಾಶನ ಇವತ್ತು DMK ಇಂದ ನಮಗೆ ತೊಂದರೆ ಆಗ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೀನಿ. DMK ಇವತ್ತು ಅಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರ ಇದು 1950 ಇಂದ ನಡ್ಕೊಂಡ್ ಬಂದಿರೋದೇ. ಇದು ಅಲ್ಲಿ ನಡೆದಿರ್ತಕ್ಕಂಥ ರಾಜಕೀಯದ ಬೆಳವಣಿಗೆಗಳು ನೋಡಿದಾಗ ನೆಹರು ಕಾಲದಿಂದನೂ ಇವರು ವಿರೋಧ ಮಾಡ್ಕೊಂಡ್ ಬಂದವ್ರೆ. ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಹಿಂದೆ ಯಾವ ತರ ನಡ್ಕೊಂಡಿದ್ದಾರೆ, ಏನೇನು ಕೇಳಿದ್ರು, ಬೇರೆ ದೇಶನೇ ಕೇಳಿದಂಥದ್ದು ಇದೆ, ಅವರೇ ಬರ್ಕೊಂಡವ್ರೆ ಹಲವಾರು ಪುಸ್ತಕದಲ್ಲಿ. ಇವತ್ತು ಅವರ ಒಂದು ಪ್ರತಿಭಟನೆ ಚುನಾವಣೆಯಲ್ಲಿ ಮತದಾರರನ್ನ ಬೇರೆ ಕಡೆ ಸೆಳೆಯತಕ್ಕಂಥದಕ್ಕೋಸ್ಕರವಾಗಿ ನಮ್ಗೆ ಅನ್ಯಾಯ ಆಗ್ತಿದೆ ವಿರುದ್ಧ ಮಾಡ್ತೀವಿ ಅಂತ ಹೇಳಿ ಅವರೇನು ಹೊರಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳ ಮೇಲೆ ಎಲ್ಲೋ ಒಂದ್ ಕಡೆ ನಮಗೆ ತೊಂದರೆ ಆಗ್ತಕ್ಕಂಥದ್ದು DMK ಅವರಿಂದ ಆ ವಾತಾವರಣ ನಿರ್ಮಾಣ ಆಗ್ತಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಡಿಲಿಮಿಟೇಷನ್ ಅಂತಕ್ಕಂಥದ್ದು ಏನಿದೆ, ಹೊಸದಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಬಂದಂತ ಡಿಲಿಮಿಟೇಷನ್ ಅಲ್ಲ ಇದು. ಹಲವಾರು ಡಿಲಿಮಿಟೇಷನ್ಗಳು ಹಲವಾರು ಸರ್ಕಾರಗಳ ಹಿಂದಿನಿಂದ ನಡ್ಕೊಂಡ್ ಬಂದ್ಬಿಟ್ಟಿದೆ. ಈಗ 2001ನಲ್ಲಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗಲೇ ಡಿಲಿಮಿಟೇಷನ್ ಕಮಿಷನ್ ಪ್ರಾರಂಭ ಆಯಿತು. ಮತ್ತೆ ಆ ಸಂದರ್ಭದಲ್ಲಿ ಆಗ 25 ವರ್ಷಕ್ಕೆ ಈ ಡಿಲಿಮಿಟೇಷನ್ ಕಮಿಷನ್ ಕೊಡ್ತಕ್ಕಂಥ ವರದಿ ಫ್ರೀಸ್ ಮಾಡತಕ್ಕಂಥದ್ದು ಇರ್ತಕ್ಕಂಥ. ಈಗ ನಮಗೆ 1971 ಸೆನ್ಸಸ್ ನಲ್ಲಿ ಅದರ ಪ್ರಕಾರ ಹೋದಾಗ ಅವತ್ತು 543 ಸೀಟಿಗೆ ಏನು ತೀರ್ಮಾನಕ್ಕೆ ಬಂದರು 1971. ಈಗ ಅದೇ ರೀತಿಯಲ್ಲಿ ಈಗ 2011 ಮಾಪನ ಇಟ್ಕೊಂಡು ಡಿಲಿಮಿಟೇಷನ್ ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥದ್ದು. ಈಗ ಡಿಲಿಮಿಟ್ ಕಮಿಷನ್ ಏನಿದೆ ಡಿಲಿಮಿಟೇಷನ್ ಅವ್ರದೇ ಅಂತಿಮ ಅಲ್ಲ. ಇಲ್ಲಿ ಮೊದಲಿಂದ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ಡಿಲಿಮಿಟೇಷನ್ ಕಮಿಟಿ. ಅದರಲ್ಲಿ 5 ಜನ ವಿಧಾನಸಭೆಯ ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರು ಸ್ಪೀಕರ್ ನೇಮ್ ಕೊಡ್ತಾರೆ ಕಮಿಷನ್ಗೆ ಮೆಂಬರ್ಗಳು ಮಾಡ್ಲಿಕ್ಕೆ. ಮತ್ತೆ ಪಾರ್ಲಿಮೆಂಟ್ ನ ಸ್ಪೀಕರ್ ಆಯಾ ರಾಜ್ಯಗಳ ಪ್ರತಿನಿಧಿಗಳೇನಿದ್ದಾರೆ ಲೋಕಸಭೆಯಲ್ಲಿ ಅವರ 5 ಜನನ್ನ ಸ್ಪೀಕರ್ ಅವರು ಕೊಡ್ತಾರೆ. ಲೋಕಸಭಾ ಸ್ಪೀಕರ್ 10 ಜನ ಆ ಡಿಲಿಮಿಟೇಷನ್ ಕಮಿಟಿ ಇರುತ್ತೆ. ಆ 10 ಜನ ಆ ಡಿಲಿಮಿಟೇಷನ್ ಕಮಿಟಿನಲ್ಲಿ ಅವರವರು ಯಾವ್ಯಾವ ರೀತಿಯಲ್ಲಿ ಆ ಕಮಿಷನ್ ಮುಂದೆ ಬೌಂಡ್ರಿ ಲೈನ್ ಫಿಕ್ಸ್ ಮಾಡತಕ್ಕಂಥದ್ದಕ್ಕೆ ಇದಕ್ಕೆಲ್ಲದಕ್ಕೂ ಅವ್ರಿಗೂ ಮಾಹಿತಿಗಳನ್ನು ಕೊಡ್ತಕ್ಕಂಥದಕ್ಕೆ ಅವಕಾಶಗಳಿದೆ. ಇಲ್ಲಿ ಅಂತಿಮ ಆದ್ಮೇಲೆ ಡಿಲಿಮಿಟೇಷನ್ ಕಮಿಷನ್ ಅನೌನ್ಸ್ ಮಾಡಲ್ಲ, ಅವರು ರೆಕಮೆಂಡ್ ಮಾಡ್ತಾರೆ. ಈ ಮೆಂಬರ್ಗಳು ಎಲ್ಲ ಕೊಟ್ಟಂತ ಅವರ ಮಾಹಿತಿಗಳ ಆಧಾರದ ಮೇಲೆ ಮತ್ತು ಗ್ರೌಂಡ್ ರಿಯಾಲಿಟಿ ಇದೆ ಅದರ ಆಧಾರದ ಮೇಲೆ ಬೌಂಡ್ರಿ ಫಿಕ್ಸ್ ಮಾಡಿ ನಂತರ ಅದನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಲೋಕಸಭೆಯಲ್ಲಿ ಚರ್ಚೆಯಾಗಿ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಏನೋ ಆಗ್ಬಿಡುತ್ತೆ, ನಮಗೆ ನಮ್ಮ ರಾಜ್ಯಗಳಲ್ಲಿ ಅನ್ಯಾಯ ಆಗ್ಬಿಡ್ತದೆ, ಆಮೇಲೆ ಡಿಲಿಮಿಟೇಷನ್ ಯಾವ ರೀತಿ ಬೇಕೋ ಆ ಥರ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡ್ಬಿಡ್ತಾರೆ. ಇದೇನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಮಹಾನ್ ನಾಯಕರು ಕೇಳ್ತಾರೆ. ಕರ್ನಾಟಕದಲ್ಲಿ
ಈ 5 GBA ಅಂತ ಹೇಳಿ 5 ಭಾಗದಲ್ಲಿ ಇವತ್ತು ಕಾರ್ಪೊರೇಷನ್ ಏನು ಸೃಷ್ಟಿ ಮಾಡೋದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾವ ಆಧಾರದ ಮೇಲೆ ಇವತ್ತು ಶಿವಕುಮಾರ್ ಅವರ ಆದೇಶದ ಮೇರೆಗೆ ಆಗಿದೆಯೋ ಇಲ್ಲ ಎಲ್ಲ ಮೆಂಬರ್ಗಳನ್ನ ಕೂರಿಸ್ಕೊಂಡು ಎಲ್ಲ ಪಕ್ಷಗಳು ಕೂರಿಸ್ಕೊಂಡು ಮಾಡಿದ್ರು ಅಲ್ಲಿ ಇವ್ರಿಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ? ಇವತ್ತು ಇವರು ಮಹಿಳೆಯರಿಗೆ ನಾವು ಯಾವುದೇ ಕಾರಣಕ್ಕೂ ಗೌರವ ತರಲ್ಲ ಅಂತಕ್ಕಂಥದ್ದನ್ನು ಮತ್ ಸಾಬೀತು ಮಾಡ್ಕೊಂಡ್ರು ಮೊನ್ನೆ ನನ್ನ ಅಭಿಪ್ರಾಯದಲ್ಲಿ. DMK ಅವರು ಅಮಿತ್ ಶಾ ಮುಂದೆ ಹೋದಾಗ ಅವ್ರು ಕೊಟ್ಟಂತ ಎಲ್ಲ ಮಾಹಿತಿಗಳನ್ನ ತಗೊಂಡ ಮೇಲೆ ಕನ್ವಿನ್ಸ್ ಆದರು, ಮತ್ತೆ ಅವರು ರಾಜಕೀಯ ಮಾಡಿದ್ರು ಇದರಲ್ಲಿ. ಇದು ನಡೆದಿರ್ತಕ್ಕಂಥದ್ದು. ಅದರಿಂದ ಇವತ್ತು ಈ ರೀತಿಯ ತೀರ್ಮಾನಗಳಿಂದ ಇವತ್ತು ಏನೋ ಒಂದು ನ್ಯಾಯಯುತವಾದ ರೀತಿಯಲ್ಲಿ ಅದು ಪಾರ್ಲಿಮೆಂಟ್ ನಲ್ಲೂ ಸಹ ಹೋಮ್ ಮಿನಿಸ್ಟರ್ ಕಮಿಟ್ ಆಗ್ತಾರೆ. ಈಗ ಪಾರ್ಲಿಮೆಂಟ್ ಅಲ್ಲಿ ಕಮಿಟ್ ಆದರೂ ಸಹ ಇವರು ಒಪ್ಪಿಗೆ ಕೊಡದೆ ಸಬೂಬುಗಳನ್ನು ಹೇಳಿ ಇವತ್ತೇನು ಈ 2/3 ಮೆಜಾರಿಟಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಇವರೆಲ್ಲ ಸೇರಿ ಇವಾಗ ವೈಫಲ್ಯ ಮಾಡ್ಲಿಕ್ಕೆ ಏನು ಹೊರಟರು. ನಾನು ಕೇಳ್ತೀನಿ, ಈಗಾಗಲೇ ಇವತ್ತೊಂದು ಹೇಳಿಕೆ ನೋಡಿದೆ. ವೆಸ್ಟ್ ಬೆಂಗಾಲ್ನ ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಅವ್ರು ಹೇಳ್ತಾರೆ ನಾವು ಪೋಸ್ಟ್ ಅಲೈನ್ಸ್ ಯಾವುದೂ ಇಲ್ಲ, ನಾವೇ ಮೆಜಾರಿಟಿ ಬರಬೇಕು ಅಂತ ಇದ್ದೇವೆ, ನಾವು ಬಿಜೆಪಿಗೆ TMCಗೆ ಸರಿಸಮನಾಗಿ ನಮ್ಮ ಹೋರಾಟ ಮಾಡಿದ್ದೇವೆ, ಎರಡರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅಂತೇಳಿ TMCಯನ್ನ ಈಗ ಅಲ್ಲಿ ಅಟ್ಯಾಕ್ ಮಾಡ್ತಾವ್ರೆ. ಇನ್ನ ಇಲ್ಲಿ ತಮಿಳುನಾಡಿನಲ್ಲಿ ಸ್ಟಾಲಿನ್ ಬ್ರದರ್ ಅಂತ ಹೇಳಿ ನೆನ್ನೆ ಮತ್ತೆ ನಾನು ಏನ್ ಹೇಳಿದ್ದೆ ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಯಂಗರ್ ಬ್ರದರ್ ಎಲ್ಡರ್ ಬ್ರದರ್ ಬಗ್ಗೆ, ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನನಗೆ ಈಗಲೂ ಅವರು ಬ್ರದರ್ ಇದ್ದಾಗೆ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ಹೇಳಲಿಲ್ಲ ಮೊನ್ನೆ. ಈಗ ಯಂಗರ್ ಬ್ರದರು ಎಲ್ಡರ್ ಬ್ರದರು ಅವ್ರು ಹೇಳ್ತಾರೆ, ಎಲ್ಡರ್ ಬ್ರದರು ನಾನು ಯಾವುದೇ ಕಾರಣಕ್ಕೂ ತಮಿಳುನಾಡಿನಲ್ಲಿ ಯಂಗರ್ ಬ್ರದರ್ ಜೊತೆನಲ್ಲಿ ಪ್ಲಾಟ್ಫಾರ್ಮ್ ನ ಶೇರ್ ಮಾಡಲ್ಲ ಅಂತ ಎಲೆಕ್ಷನ್ ಕ್ಯಾಂಪೇನ್. ಇದು ಯಂಗರ್ ಬ್ರದರು ಎಲ್ಡರ್ ಬ್ರದರ್ ಇರ್ತಕ್ಕಂಥ ವಿಶ್ವಾಸ. ಇವರು ಈ ದೇಶದಲ್ಲಿ ಏನೊಂದು ಮಹಿಳಾ ಮೀಸಲಾತಿಯನ್ನ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ತರ್ತಕ್ಕಂಥದ್ದಕ್ಕೆ ಚರ್ಚೆಗಳಾದವು. ಇವರಿಗೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಹೃದಯದಲ್ಲಿ ಇಲ್ಲ. ಇವ್ರಿಗೆ ಅದು ಬೇಕಿಲ್ಲ. ನಾನಾ ರೀತಿಯ ಸಬೂಬುಗಳನ್ನು ಹೇಳಿ ಇವತ್ತು ಈ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ದೇಶದ ಜನತೆನೇ ಸಂಪೂರ್ಣವಾಗಿ ಅವ್ರನ್ನ ತಿರಸ್ಕಾರ ಮಾಡ್ತಕ್ಕಂಥದ್ದು ದೂರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.